ವೇದ ಮಕ್ಕಳಿಗಾಗಿ ಈ ರೀತಿಯ ದಬ್ಬಾಳಿಕೆ, ಉಸಿರುಗಟ್ಟುವ ವಾತಾವರಣವನ್ನು ತಾಳ್ಮೆಯಿಂದ ವಹಿಸ್ತಿದ್ಲು. ಇತ್ತೀಚೆಗೆ ಶ್ರೇಯಾಳ ವ್ಯಾಸಂಗದಲ್ಲಿ ಅಪಾರ ಬದಲಾವಣೆ ಕಾಣಿಸ್ತಿತ್ತು. ಸಾಮಾನ್ಯವಾಗಿ ಸಾಧಾರಣ ದರ್ಜೆಯಲ್ಲಿ ಪಾಸ್ ಆಗ್ತಿದ್ದ ಶ್ರೇಯಾಳ ಅಂಕದ ಪಟ್ಟಿಯ ತುಂಬ ಉತ್ತಮ ಅಂಕಗಳು ತುಂಬಿರ್ತಿದ್ದವು. ಇದೇನು ಶ್ರೇಯ, ಇತ್ತೀಚೆಗೆ ನಿನಗೆಲ್ಲ ಸಬ್ಜೆಕ್ಟ್ಗಳಲ್ಲೂ A+ ಡಿಸ್ಟಿಂಕ್ಷನ್ ಸಿಗ್ತಾ ಇದೆಯಲ್ಲ. ನೀನಂತೂ ಒಂದು ಕಡೆ ಕೂತು ನೆಟ್ಟಿಗೆ ಪಾಠ ಓದಲ್ಲ. ಟೀಚರ್ ನಿನಗೆ ಹೇಗೆ ಇಷ್ಟೊಂದು ಕ್ರೆಡಿಟ್ ಕೊಡ್ತಿದ್ದಾರೆ ಎಂದು ಆಶ್ಚರ್ಯದಿಂದ ಮಗಳನ್ನು ಪ್ರಶ್ನಿಸಿದಾಗ ಶ್ರೇಯ ಕಣ್ಣರಳಿಸಿ ಹೆಮ್ಮೆಯಿಂದ ನಕ್ಕಳು. ನಮ್ಮ ಮಿಸ್ಗೆ ನನ್ನ ಕಂಡ್ರೆ ತುಂಬ ಇಷ್ಟ ಅಂತಮ್ಮ. ಕ್ಲಾಸ್ನಲ್ಲಿ ಯಾವಾಗಲೂ ನನಗೆ ಅಟೆಂಡೆನ್ಸ್ ಕೊಡ್ತಾರೆ. ಎಕ್ಸಾಮ್ನಲ್ಲೂ ನನಗೆ ಬಾರದೆ ಇರೋದೆಲ್ಲ ಹೇಳಿಕೊಟ್ಟು ಬರೆಸ್ತಾರೆ. ಈ ಸಲ ಕ್ಲಾಸಿಗೂ ನಾನೇ ಫಸ್ಟ್ ಗೊತ್ತಾ. ಅದೇಕೋ ವೇದಾಳಿಗೆ ಮಗಳ ಬಗ್ಗೆ ಅಭಿಮಾನ ಮೂಡದೆ ಮನಸ್ಸಿನಲ್ಲಿ ಕಹಿಯ ಭಾವನೆ ಉದಯಿಸಿತು. ಕೇಳಿದ್ರಾಬಿ, ಕ್ಲಾಸ್ನಲ್ಲಿ 40 ಮಕ್ಕಳು ಇರುವಾಗ ಇವಳು ಒಬ್ಬಳ ಬಗ್ಗೆ ಪಕ್ಷಪಾತ ಮಾಡೋದು ಸರಿಯಲ್ಲ. ಅದರಿಂದ ಮಕ್ಕಳಿಗೆ ಅಹಂಭಾವ ಹೆಚ್ಚುತ್ತದೆಯೇ ಹೊರತು ಬೌದ್ಧಿಕವಾಗಿ ಬೆಳೆಯೋಕೆ ಅವಕಾಶ ಇರಲ್ಲ. ನಾನು ನಾಳೆನೇ ಅವಳ ಮಿಸ್ ಜೊತೆ ಮಾತನಾಡ್ತೀನಿ ಎಂದು ಸಮಾಧಾನದಿಂದ ಗೊಣಗಿದಾಗ ಅಭಿಜಿತ್ ನಿರಳವಾಗಿ ನಕ್ಬಿಟ್ಟ. ಶ್ರೇಯಾಳ ಕ್ಲಾಸ್ ಟೀಚರ್ಗೆ ನನ್ನ ಮಗಳು ಅಂತ ಅಭಿಮಾನ, ಅದಕ್ಕೆ ಎಕ್ಸ್ಟ್ರಾ ಕೇರ್ ತೋರಿಸ್ತಾಳೆ. ಅದರಿಂದ ಈಗ ನಮಗಾಗ್ತಿರೋ ನಷ್ಟವೇನು ವೇದ? ಅವಳ ಮಾರ್ಕ್ಸ್ ಕಾರ್ಡ್ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಗೊತ್ತಾ. ಇದು ಅನ್ಯಾಯ ಅಭಿ. ಶ್ರೇಯಾ ಮಿಡಿಯೋಕೇರ್ ಸ್ಟೂಡೆಂಟ್. ನಿಮ್ಮ ಮಗಳು ಅಂತ ಅವಳ ಟೀಚರ್ ಅವಳಿಗೇನು ಕಿರೀಟ ಕೊಡಿಸ್ತಾ ಇಲ್ಲ. ಅವಳ ಸಾಮರ್ಥ್ಯಕ್ಕೆ ತಕ್ಕಂತೆ ಅವಳಿಗೆ ಮಾರ್ಕ್ಸ್ ಕೊಡಲಿ, ನಾನು ಅಷ್ಟಕ್ಕೆ ಸಂತೋಷ ಪಡ್ತೀನಿ. ನಿಮ್ಮ ಫ್ರೆಂಡ್ಸ್ನ ಮೆಚ್ಚಿಸೋ ಸಲುವಾಗಿ ಅವಳ ಟೀಚರ್ ಅವಳಿಗೆ ಗ್ರೇಸ್ ಮಾರ್ಕ್ಸ್ ತುಂಬಬೇಕಾಗಿಲ್ಲ. ಅದರಿಂದ ಖಂಡಿತ ನಷ್ಟ ನಮಗೆ. ಯಾಕೆ ಗೊತ್ತಾ, ಶ್ರೇಯ ಮುಂದೆ ಕ್ಲಾಸ್ಗಳಲ್ಲೂ ಇದೇ ಅಭ್ಯಾಸ ಮಾಡಿಕೊಂಡ್ರೆ ಪಬ್ಲಿಕ್ ಎಕ್ಸಾಮ್ಗಳಲ್ಲಿ ಹೇಗೆ ನಿಭಾಯಿಸ್ತಾಳೆ? ಮೆರಿಟ್ನಿಂದ ವಿದ್ಯಾರ್ಥಿಗಳು ಮುಂದೆ ಬರಬೇಕು ಹೊರತು ಟೀಚರ್ಗಳ ಮಾರ್ಜಿ ಹಿಡಿದು ಎರವಲು ಅಂಕಗಳಿಂದಲ್ಲ. ವೇದ ಖಾರವಾಗಿ ನುಡಿದ್ಲು. ಥೂ, ಅದೇನು ಅಪಸ್ವರ ತೆಗಿತೀಯೇ? ಮಗು ಅಂತಹ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾಳೆ ನೋಡಿ ಸಂತೋಷ ಪಡು ಸಾಕು. ಮುಂದೆ ಪಬ್ಲಿಕ್ ಎಕ್ಸಾಮ್ಗಳಲ್ಲೂ ಯಾವ ಟೀಚರ್ನ ಹೇಗೆ ಹಿಡಿಬೇಕು ಅಂತ ನನಗೆ ಗೊತ್ತು. ನೀನೇನು ಶ್ರೇಯಾಗೆ ತಾಯಿನೋ ಇಲ್ಲ ಅವಳ ಶತ್ರುನೋ ಎಂದು ಅಭಿಜಿತ್ ರೇಗಿದನೆ ಹೊರತು ವೇದಾಳ ಮಾತಿನ ಆಳ ಅರಿಯುವ ಗೋಜಿಗೆ ಹೋಗಲಿಲ್ಲ. ಶ್ರೇಯಾಳ ಸ್ಕೂಲಿಗೆ ಪ್ರತಿ ಶನಿವಾರ ಭಾನುವಾರ 2 ದಿನಗಳು ರಜವಿರ್ತಿತ್ತು. ಶನಿವಾರದಂದು ಆಸಕ್ತಿ ಉಳ್ಳ ತಂದೆ ತಾಯಂದಿರು ತಮ್ಮ ಮಕ್ಕಳ ಬಗ್ಗೆ ವಿಚಾರಿಸಿಕೊಳ್ಳಲು ಆಯಾ ಉಪಾಧ್ಯಾಯಿನಿಯರ ಬಳಿ ಬಂದು ಮಾತನಾಡುವ ಸೌಲಭ್ಯ ಇದ್ದಿದ್ದರಿಂದ ಅಭಿಜಿತ್ ಅಂಗಡಿಗೆ ಹೊರಟ ಮೇಲೆ ವೇದ ಮಕ್ಕಳನ್ನು ಕರೆದುಕೊಂಡು ಸ್ಕೂಲಿಗೆ ನಡೆದ್ಲು. ಮಮ್ಮಿ, ನಮ್ಮ ಟೀಚರ್ ಹೆಸರು ಕಲ್ಪನಾ ದೇಸಾಯಿ. ಕ್ಲಾಸ್ 3A ಸೆಕ್ಷನ್ನಲ್ಲಿ ಇರ್ತಾರೆ. ಬಾ ತೋರಿಸ್ತೀನಿ. ಶ್ರೇಯಾ ಸಂಭ್ರಮದಿಂದ ಎದುರಿಗೆ ಸಿಕ್ಕ ತನ್ನ ಗೆಳೆತಿರಿಗೂ ತನ್ನ ತಾಯಿಯ ಪರಿಚಯ ಮಾಡಿಸ್ತಾ ಬಂದ್ಲು. ಹಾಯ್ ಮೆಹದಿ, ದಿಸ್ ಈಸ್ ಮೈ ಮಮ್ಮಿ. ಹಲೋ ದೇರ್. ದಿವ್ಯಾ, ಮೀಟ್ ಮೈ ಮಾಮ್. ಮಮ್ಮಿ, ಇವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್ ಗೊತ್ತಾ. ಅವರಿಗೆಲ್ಲ ಹೇಳ್ತಾ ಇದ್ದೀನಿ ನನ್ನ ಮಮ್ಮಿ ಈಸ್ ಅ ವಂಡರ್ಫುಲ್ ಪರ್ಸನ್ ಅಂತ. ದೇ ಆರ್ ಆಲ್ಸೋ ಈಗರ್ ಟು ಸಿ ಯು. ಮಗಳ ದಾಷ್ಟಕತೆ ಕಂಡು ವೇದಾಳಿಗೆ ನಗು ಬಂತು. ಅವಳ ಗೆಳೆತಿಯರಿಂದ ಬಿಡಿಸ್ಕೊಂಡು ಕ್ಲಾಸಿನ ಬಳಿ ಬರುವ ಹೊತ್ತಿಗೆ ಅರ್ಧ ಗಂಟೆಯೇ ಹಿಡಿತು. ಗುಡ್ ಮಾರ್ನಿಂಗ್ ಮಿಸ್ ಎನ್ನುತ್ತಾ ಶ್ರೇಯಾ ಒಳಕಾಲಿಟ್ಟಾಗ ಕುರ್ಚಿಯ ಮೇಲೆ ಕುಳಿತು ತಲೆ ತಗ್ಗಿಸಿ ಏನೋ ಬರೆಯುತ್ತಿದ್ದ ವ್ಯಕ್ತಿ ತಟ್ಟನೆ ತಲೆ ಎತ್ತಿದ್ಲು. ಹಲೋ ಶ್ರೇಯಾ. ಮಿಸ್, ಮೈ ಮಾಮ್ ವಾಟ್ಸ್ ಟು ಸ್ಪೀಕ್ ಟು ಯು. ಎಸ್, ಐ ಆಮ್ ಕಲ್ಪನಾ ದೇಸಾಯಿ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅವಳು ವೇದಾಳ ಕಡೆ ತಿರುಗಿ ಎದುರು ಕಿರ್ಚಿಯತ್ತ ಕೈ ತೋರಿದ್ಲು. ಅವಳ ಮುಖ ನೋಡಿದಾಗ ವೇದಾಳಿಗೆ ಅವಳನ್ನು ತಾನು ಎಲ್ಲೋ ನೋಡಿದ್ದೇನೆ ಎಂಬ ನೆನಪು ಮುಸುಕಾಗಿ ಮೂಡಿತು. ಆದರೆ ಎಲ್ಲಿ, ಯಾವಾಗ ಎಂದು ಸ್ಪಷ್ಟವಾಗಿ ಗುರುತಿಸಲಾಗಲಿಲ್ಲ. ನನ್ನ ಹೆಸರು ವೇದ ಅಭಿಜಿತ್. ನಾನು ಶ್ರೇಯಾಳ ತಾಯಿ. ಕಲ್ಪನಾ ರಂಗು ಲೇಪಿಸಿದ ತುಟಿಗಳನ್ನು ಅರಳಿಸಿ ಮುದ್ದಾಗಿ ನಕ್ಕಳು. ಎಸ್, ನನಗೆ ಗೊತ್ತು. ಹಿಂದೆ ನಾನು ಚೀನಾ ಮನೆ ಬರ್ತ್ಡೇ ಪಾರ್ಟಿಯಲ್ಲಿ ಭೇಟಿಯಾಗಿದ್ದೀವಿ. ಇನ್ಫ್ಯಾಕ್ಟ್
ನಾನು ನಿಮ್ಮ ಹಸ್ಬೆಂಡ್ನು ಮೀಟ್ ಮಾಡಿದ್ದೀನಿ. ತಟ್ಟನೆ ವೇದಾಳಿಗೆ ಶ್ರೇಯಾಳ ಸಹಪಾಠಿ ಚೀನಾಳ ಮನೆಯ ಅದ್ದೂರಿಯ ಸಮಾರಂಭದ ನೆನಪಾಯಿತು. ಚೀನಾಳ ತಂದೆ ಭಾರಿ ವಾಣಿಜ್ಯೋದ್ಯಮಿ. ಅವಳ ಹುಟ್ಟಿದ ಹಬ್ಬದ ಸಲುವಾಗಿ ಅವರ ಬಂಗಲೆಗೆ ಇಡೀ ತರಗತಿಯ ಮಕ್ಕಳಿಗೆಲ್ಲ ಆಹ್ವಾನ ಹೋಗಿತ್ತು. ಅವರ ಮನೆ ಪ್ಯಾಲೇಸ್ ಆರ್ಚರ್ಡ್ನಲ್ಲಿ ಇದ್ದಿದ್ದರಿಂದ ಸಂಜೆಯ ಮೇಲೆ ಅಷ್ಟು ದೂರ ಮಗಳನ್ನು ಕರೆದೊಯ್ಯಲು ವೇದಾಳಿಗೆ ಇಷ್ಟವಿರಲಿಲ್ಲ. ಕ್ಲಾಸ್ನಲ್ಲೇ ಅವಳಿಗೆ ವಿಶ್ ಮಾಡಿ ಏನಾದರೂ ಗಿಫ್ಟ್ ಕೊಟ್ಬಿಡು ಶ್ರೇಯ, ಅವಳ ಮನೆ ಪಾರ್ಟಿಗೆ ನಾವು ಹೋಗೋದೇನು ಬೇಡ ಎಂದು ಶ್ರೇಯ ತಾನು ಹೋಗಲೇಬೇಕೆಂದು ಹಠ ತೆಗೆದಿದ್ಲು. ಅಭಿಜಿತ್ತನು ಮಗಳನ್ನು ಬೆಂಬಲಿಸಿ, ನಾವೆಲ್ಲ ಹೋಗಿ ಬರೋಣ ವೇದ. ಬಿಪಿನ್ ತುಂಬ ಪ್ರಭಾವಶಾಲಿ ವ್ಯಕ್ತಿ, ಅಂಥವರ ಗ್ರಾಂಟೆಡ್ ಇಟ್ಕೊಂಡ್ರೆ ನಮಗೆ ಒಳ್ಳೆಯದು. ಈ ನೆಪದಲ್ಲಾದರೂ ಅವರ ಪರಿಚಯ ಮಾಡಿಕೊಳ್ಬೋದು ಎಂದು ಬಲವಂತದಿಂದ ವೇದಾಳನ್ನು ಹೊರಡಿಸಿದ. ವೇದಾಳಿಗಂತೂ ಪಾರ್ಟಿ ಮುಗಿಯೋ ಅಷ್ಟರಲ್ಲೇ ತಲೆನೋವೇ ಬಂತು. ಹೆಸರಿಗೆ ಮಕ್ಕಳ ಬರ್ತ್ಡೇ ಪಾರ್ಟಿ, ಆದರೆ ಇಲ್ಲಿ ಹೆಚ್ಚಾಗಿ ನೆರೆದಿದ್ದವರೆಲ್ಲ ಮಕ್ಕಳ ತಂದೆ ತಾಯಂದಿರು. ಮಕ್ಕಳೆಂದು ಪ್ರೇಕ್ಷಕವಾಗಿ ಬಾಲ್ಕನಿಯಲ್ಲಿ ವಿವಿಧ ಆಟಗಳನ್ನು ಏರ್ಪಡಿಸಲಾಗಿತ್ತು. ಕೆಳ ಅಂತಸ್ತಿನ ವಿಶಾಲ ಆವರಣದಲ್ಲಿ ವಿವಿಧವಾದ ಭಕ್ಷ್ಯಗಳು, ಮಾದಕ ಪಾನೀಯ ಯಥೇಚ್ಛವಾಗಿ ಎಲ್ಲರಿಗೂ ಹಂಚುತ್ತಿದ್ರು. ಅಪ್ಪಟ ಶಾಕಾಹಾರಿಯಾದ ವೇದಾಳಿಗಂತೂ ನಾನ್ ವೆಜ್ ತಿನಿಸುಗಳ ವಾಸನೆಯಿಂದಲೇ ತುಂಬ ಹಿಂಸೆಯಾಗಿತ್ತು. ಅಭಿಜಿತ್ ಅಂತೂ ಬಿಪಿನ್ ಮೇಹ್ತ್ರಾರವರ ಮುಂದೆ ತಾನೇ ಪರಿಚಯ ಮಾಡಿಕೊಂಡು ಸಮಾರಂಭದ ಸಡಗರದಲ್ಲಿ ಮುಳುಗೋಗಿದ್ದ. ಆಗಲೇ ಶ್ರೇಯಾಳ ಕೆಳಗಿಳಿದು ಬಂದು ತನ್ನ ಕ್ಲಾಸ್ ಟೀಚರ್ ಕಲ್ಪನಾ ದೇಸಾಯಿ ಎಂದು ಪರಿಚಯ ಮಾಡಿಸಿದ್ಲು. ಡ್ಯಾಡಿ, ಮಮ್ಮಿ, ಇವರೇ ನಮ್ಮ ಕ್ಲಾಸ್ ಟೀಚರ್, ನಿಮ್ಮ ಇಬ್ಬರನ್ನು ಮೀಟ್ ಮಾಡಬೇಕು ಅಂತ ಹೇಳ್ತಿದ್ರು. ವೇದ ಕಲ್ಪನಾಳನ್ನು ಅಡಿಯಿಂದ ಮುಡಿಯವರೆಗೂ ವೀಕ್ಷಿಸಿದ್ಲು. ಮಕ್ಕಳ ಉಪಾಧ್ಯಾಯನೇ ಆಗಿರಬೇಕಾದ ತಾಳ್ಮೆ, ಸೌಮ್ಯತೆ, ಸ್ನೇಹಪರತೆ ಅವಳಲ್ಲಿ ಇರಲಿಲ್ಲ. ಅದರ ಬದಲಾಗಿ ಅವಳ ತನ್ನ ಸೌಂದರ್ಯ ಎತ್ತಿ ಕಾಣುವಂತೆ ಆಡಂಬರವಾಗಿ ಅಲಂಕರಿಸಿಕೊಂಡಿದ್ಲು. ಅವಳು ವೇದಾಳತ್ತ ಕೈ ಚಾಚಿ, ಹಲೋ, ನೈಸ್ ಮೀಟಿಂಗ್ ಯು ಎಂದು ರಂಗು ಲೇಪಿಸಿದ ತುಟಿ ಅರಳಿಸಿದಾಗ ವೇದ ನಕ್ಕು ಕೈ ಮುಗಿದ್ಲು. ಅಭಿಜಿತ್ ತಡ ಮಾಡದೆ ಕಲ್ಪನಾಳ ನೀಲ ಬೆರಳುಗಳನ್ನು ಮೃದುವಾಗಿ ಹಿಡಿದು, ಇಟ್ಸ್ ಮೈ ಪ್ಲೆಷರ್. ಇನ್ಫ್ಯಾಕ್ಟ್ ನಾನೇ ನಿಮ್ಮನ್ನು ಭೇಟಿ ಮಾಡಬೇಕು ಅಂತಿದ್ದೆ. ನನ್ನ ಮಗಳು ಶ್ರೇಯಾ ಓದಿನಲ್ಲಿ ಹೇಗೆ? ನೀವು ಅವಳಿಗೆ ಯಾವ ಸಬ್ಜೆಕ್ಟ್ ಹೇಳ್ಕೊಡ್ತೀರಾ? ವೇದಾಳ ಹೃದಯದಲ್ಲಿ ಅಹಿತಕರ ಭಾವನೆ ಹೊಗೆಯಾಡ್ತಿತ್ತು. ತನ್ನ ಮಕ್ಕಳು ಯಾವ ತರಗತಿಯಲ್ಲಿ ಇದ್ದಾರೆ ಎಂದು ನೆಟ್ಟಗೆ ತಿಳಿಯದ ಅಭಿಜಿತ್ ಅವರ ಪಾಠಗಳ ಬಗ್ಗೆ ವಿಚಾರಿಸ್ತಿದ್ದಾನೆ. ಅದು ಮಗಳ ವಿದ್ಯಾಭ್ಯಾಸದ ಬಗ್ಗೆ. ಅವನಿಗಿರುವ ಆಸಕ್ತಿಗಿಂತ ಕಲ್ಪನಾಳ ಆಕರ್ಷಣೆಗಿರುವ ಅಯಸ್ಕಾಂತವೇ ಕಾರಣ ಎಂದು ತಕ್ಷಣ ಅವಳಿಗೆ ಅರಿವಾಗಿತ್ತು. ಅಲ್ಲಿಗೆ ಅಭಿಜಿತ್ತಿನ ಅಪೂರ್ಣ ಗಮನ ಕಲ್ಪನಾಳ ಕಡೆಗೆ ವಾಲಿತು. ಆ ಪಾರ್ಟಿಯ ನಂತರ ವೇದ ಅವಳನ್ನು ಪುನಃ ಸಂಧಿಸಿದ್ದು ಸ್ಕೂಲ್ನಲ್ಲೇ. ತನ್ನನ್ನು ಭೇಟಿ ಮಾಡುವ ನೂರಾರು ತಂದೆ ತಾಯಿಯರ ನಡುವೆ ತನ್ನ ಹಾಗೂ ಅಭಿಜಿತ್ನನ್ನು ಅಷ್ಟು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಂಡಿರುವವಳೆ ಎಂದು ವೇದಾಗೆ ಆಶ್ಚರ್ಯ ಆಯಿತು. ನಾನು ನಮ್ಮ ಶ್ರೇಯಾ ಬಗ್ಗೆ ನಿಮ್ಮ ಹತ್ರ ಮಾತನಾಡಬೇಕಿತ್ತು. ಇತ್ತೀಚೆಗೆ ಅವಳು ಕ್ಲಾಸ್ ಟೆಸ್ಟ್ಗಳಲ್ಲಿ ಬಹಳ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾಳೆ. ನೀವು ಅವಳಿಗೆ ತುಂಬ ಆಸಕ್ತಿಯಿಂದ ಕೋಚ್ ಮಾಡ್ತಿದ್ದೀರಿ ಅನಿಸುತ್ತೆ ಎಂದು ಪೀಠಿಕೆ ಹಾಕಿದಾಗ ಕಲ್ಪನಾ ಶ್ರೇಯಾಳನ್ನು ಹತ್ತಿರ ಕೇಳಿಕೊಂಡು ಅವಳ ತಲೆ ತಡವಿದ್ಲು. ಎಸ್, ಐ ಸಿಂಪ್ಲಿ ಅಡೋರ್ ಹರ್. ಒಂದಿನ ಶ್ರೇಯ ಸ್ಕೂಲಿಗೆ ಬರ್ತಿದ್ರು ನನಗೆ ಸಮಾಧಾನವಿಲ್ಲ. ಶನಿವಾರ ಭಾನುವಾರ ಅವಳನ್ನು ಬಿಟ್ಟು ಹೇಗಿರ್ತೀನೋ ಅನ್ನಿಸ್ಬಿಡುತ್ತೆ. ಸೋಮವಾರ ಬರೋದನ್ನೇ ನಾನು ತುಂಬ ಈಗಲ್ ಆಗಿ ಕಾಯ್ತಾ ಇರ್ತೀನಿ. ಶ್ರೇಯಾಳ ಬಗ್ಗೆ ಅವಳಿಗಿದ್ದ ಅಕ್ಕರೆ ತೀರಾ ಅಸಹಜವಾದದ್ದು ಎಂದು ವೇದಾಳಿಗೆ ಕಸಿವಿಸಿಯಾಯಿತು. ಅವಳು ಹೊರಗೆ ಬಂದಾಗ ಎದುರಾಗಿ ಬರ್ತಿದ್ದವಳನ್ನು ನೋಡಿ ಕಣ್ಣರಳಿಸಿ ನಕ್ಕಳು. ಹಾಯ್ ಕೋಮ್ಲಾ, ಇದೇನೇ ನೀನಿಲ್ಲಿ? ವೇದಾಳ ಹಳೆಯ ಶಾಲೆಯ ಗೆಳತಿಯಾದ ಕೋಮಲಾಳಿಗೂ ಹಲವು ವರ್ಷಗಳ ಮೇಲೆ ನೋಡಿದ ಸಹಪಾಠಿಯನ್ನು ಕಂಡು ಖುಷಿಯಾಯಿತು. ವೇದ, ನೀನಂತೂ ಹೈಸ್ಕೂಲ್ನಲ್ಲಿ ಇದ್ದಾಗ ಹೇಗಿದೆಯೋ ಈಗಲೂ ಒಂಚೂರು ಬದಲಾಯಿಸದೆ ಹಾಗೆ ಇದೆಯಲ್ಲೇ. ನೀನೇನು ಬಿಡಮ್ಮ, ಎವರ್ಗ್ರೀನ್ ಟ್ರೀ ತರಹ ಫ್ರೆಶ್ ಆ್ಯಂಡ್ ಟ್ರೀಮ್. ಈಗಲೂ ಯಾರಾದರೂ ನಿನ್ನನ್ನು ಕಣ್ಮುಚ್ಕೊಂಡು ಮದುವೆ ಮಾಡ್ಕೊಳ್ತಾರೆ. ನೀನು ಕೂಡ ಏನು ಬದಲಾಯಿಸಲ್ಲ ಬಿಡು. ನಾನ್ ಸ್ಟಾಪ್ ಮಾತನಾಡೋದನ್ನು ನೀನಿನ್ನೂ ಬಿಟ್ಟಿಲ್ಲ. ವೇದ ನಗುತ್ತಾ ಅವಳ ಭುಜಕ್ಕೆ ನಯವಾಗಿ ಹೊಡೆದ್ಲು. ಹುಟ್ಟುಗುಣ ಎಲ್ಲಿ ಹೋಗುತ್ತೆ?
ಅದು ರಕ್ತಗತವಾಗಿ ತನ್ನ ಮಗಳಿಗೂ ಬಂದ್ಬಿಟ್ಟಿದೆ. ಪ್ರತಿ ವಾರ ತಪ್ಪದೆ ನಾನು ಅವಳ ಕ್ಲಾಸ್ ಟೀಚರ್ನಿಂದ ಸಹಸ್ರನಾಮಾರ್ಚನೆ ಎದುರಿಸಲೇಬೇಕಾಗಿದೆ. ಯಾವ ಕ್ಲಾಸ ನಿನ್ನ ಮಗಳು? ಕ್ಲಾಸ್ 3 ಬಿ ಸೆಕ್ಷನ್, ಸಹನಾ ಅಂತ ಹೆಸರು. ವೇದ ಆಶ್ಚರ್ಯದಿಂದ ಶ್ರೇಯಾಳತ್ತ ತಿರುಗಿ, ಮರಿ, ಅವಳು ನಿನ್ನ ಕ್ಲಾಸೇ ಇರಬೇಕಲ್ವಾ ಎಂದಾಗ ಶ್ರೇಯ ಕೋಮಳಲತ್ತ ತಿರುಗಿ ನಕ್ಕಳು. ಆಂಟಿ, ಸಹನಾ ನಮ್ಮ ಕ್ಲಾಸ್ನಲ್ಲೇ ದೊಡ್ಡ ಚಾಟರ್ ಬಾಕ್ಸ್. ಮಿಸ್ ಕೈಯಲ್ಲಿ ಯಾವಾಗಲೂ ಪನಿಷ್ಮೆಂಟ್ ತಗೊಳ್ತಾ ಇರ್ತಾಳೆ. ಕೋಮಲ ದನಿ ತಗ್ಗಿಸಿ, ಇವಳ ಕ್ಲಾಸ್ ಟೀಚರ್ನ ನೀನು ನೋಡಿದ್ಯಾ ಎಂದು ವೇದಾಳತ್ತ ಬಾಗಿ ಕೇಳಿದಾಗ ಅವಳಿಗೂ ಕುತೂಹಲವಾಯಿತು. ಈಗ ತಾನೇ ಮಾತನಾಡ್ಸ್ಕೊಂಡು ಬಂದನಲ್ಲ, ಯಾಕೆ, ಏನಾಗಿದೆ ಅವರಿಗೆ? ಅವಳಿಗೆ ಬಹುವಚನ ಬೇರೆ ಕೇಡು. ಅವಳ ಕತೆ ಕೇಳಿದ್ರೆ ಒಂದು ಮೆಗಾ ಸೀರಿಯಲ್ ಮಾಡಿಬಿಡ್ಬೋದು. ಮಕ್ಕಳಿಗೆ ತಾಯಂದ್ರನ್ನು ಭೇಟಿ ಮಾಡೋಕ್ಕಿಂತ ತಂದೆಯರನ್ನು ಮೀಟ್ ಮಾಡೋಕ್ಕೆ ಬಹಳ ಆಸಕ್ತಿ. ಯಾಕಂತ ಕೇಳು. ತನಗೆ ಬೇಕಾದವರ ಮನೆ ಮಕ್ಕಳಿಗೆ ಜಾಸ್ತಿ ಮಾರ್ಕ್ಸ್ ತುಂಬಿ ಅಟ್ಟಕ್ಕೇರಿಸ್ತಾಳೆ. ತನಗೆ ಸರಿ ಹೋಗದಿದ್ದವರ ಮಕ್ಕಳಿಗೆ ಅನವಶ್ಯಕವಾಗಿ ತಪ್ಪು ಹುಡುಕಿ ಮೂಲೆಗೆ ತಳ್ತಾಳೆ. ಹಾಗೂ ನೋಡು, ಅದಕ್ಕೆ ನಮ್ಮ ಸಹನಾನೇ ಸಾಕ್ಷಿ. ಆ ಬಣ್ಣದ ಚಿಟ್ಟೆ ಜೊತೆ ಮಾತನಾಡೋಕೆ ನಾನು ನಮ್ಮ ಯಜಮಾನರನ್ನು ಬಿಡಲ್ಲ ಅನ್ನೋ ಕೋಪ ನನ್ನ ಮಗಳನ್ನು ಪನಿಷ್ ಮಾಡಿ ತೀರಿಸ್ಕೊಳ್ತಾಳೆ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಮಕ್ಕಳ ಮನೆಯಲ್ಲಿ ಏನೇ ಫಂಕ್ಷನ್ ಮಾಡಿದರೂ ಈ ಟೀಚರೇ ಮೊದಲು ಹಾಜರು. ಅದಕ್ಕೆ ಕಾರಣ ಏನು ಅಂತ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ವಾ? ಕೋಮಲ ನಗುತ್ತಾ ಹೇಳಿದಾಗ ವೇದ ತಟ್ಟನೆ ಪಕ್ಕಕ್ಕೆ ತಿರುಗಿದ್ಲು. ಶ್ರೇಯ ಉಯ್ಯಾಲೆ ಆಡೋದ್ರಲ್ಲಿ ಮಗ್ನಳಾಗಿದ್ರು. ಪುಣ್ಯಕ್ಕೆ ಅವಳ ಕಿವಿಗೆ ಆ ಮಾತುಗಳು ತಲುಪಿರಲಿಲ್ಲ. ಶ್ರೇಯ, ಹೇಳೆ, ಮಕ್ಕಳ ಹಾಗೆ ನೀನು ಉಯ್ಯಾಲೆ ಆಡ್ತಾ ಇದೆಯಾ? ಬಾ, ಮನೆಗೆ ಹೋಗೋಣ, ಲೇಟಾಯಿತು ಎಂದು ಬೇಕೆಂದೇ ಮಾತು ಬದಲಾಯಿಸಿ ಕೋಮಲಾಳ ಅವ್ಯಾಹತ ಮಾತಿನಿಂದ ಮುಕ್ತಿ ಹೊಂದಲು ಮನೆ ತಲುಪಿದ್ರು. ಅವಳ ಮನಸ್ಸಿನಲ್ಲಿ ದುಗುಡ ತುಂಬಿತು. ಒಮ್ಮೆ ಶ್ರೇಯ ವೇದಾಳ ಬಳಿಯಲ್ಲಿ ಯಾವುದೋ ಲೆಕ್ಕ ಹೇಳ್ಕೊಳ್ಳಿಸಲೆಂದು ಪುಸ್ತಕದ ಬ್ಯಾಗ್ ತೆಗೆದಾಗ ಅದರ ಕಿರಿ ಜೇಬಿನಲ್ಲಿದ್ದ ತಿಳಿ ನೀಲಿ ಬಣ್ಣದ ಸಣ್ಣ ಕವರ್ ಅವಳ ಕಣ್ಣಿಗೆ ಬಿತ್ತು. ಶ್ರೇಯಾಳ ಗಮನಕ್ಕೆ ಬಾರದಂತೆ ಅದನ್ನು ಎತ್ಕೊಂಡು ಮಡಚಿ ತಕ್ಷಣ ತನ್ನ ಸೀರೆಯ ನೆರಿಗೆಯೊಳಗೆ ಸಿಕ್ಕಿಸಿಕೊಂಡ್ಳು. ಮಮ್ಮಿ, ಬೇಗ ಲೆಕ್ಕ ಹೇಳ್ಕೊಡು, ನನಗಿನ್ನೂ ಇಂಗ್ಲಿಷ್ ಹೋಮ್ವರ್ಕ್ ಮಾಡೋದಿದೆ. ಶ್ರೇಯ ಸಿಡುಕಿದಾಗ ವೇದ ಒತ್ತಾಯಪೂರ್ವಕವಾಗಿ ಮಗಳ ವ್ಯಾಸಂಗದತ್ತ ಗಮನ ಹರಿಸಿದ್ಲು. ಶ್ರೇಯ ಇಂಗ್ಲಿಷ್ ಹೋಮ್ವರ್ಕ್ ಮಾಡಲು ಕುಳಿತಾಗ ವೇದ ಸಮಯ ಸಾಧಿಸಿ ರೂಮ್ನೊಳಗೆ ಹೋಗಿ ಬಾಗಿಲು ಹಾಕೊಂಡು ಕಂಪಿಸುವ ಕೈಗಳಿಂದ ಕಾಗದ ತೆಗೆದು ಅದರಲ್ಲಿ ಕಣ್ಣಾಡಿಸಿದಾಗ ಅವಳ ತುಟಿಗಳು ಕೋಪ ಜಿಗುಪ್ಸೆಯಿಂದ ಬಿಗಿದ್ಕೊಂಡವು. ಶ್ರೇಯ, ಶರತ್ ಚಿಕ್ಕ ವಯಸ್ಸಿನಲ್ಲೇ ಪ್ಲೇ ಹೋಮ್ಗೆ ಹೋಗ್ತಿದ್ದಾಗ ಅಭಿಜಿತ್ ಅವರ ಟೀಚರ್ ಹಿಂದೆ ಓಡಾಡಿ ಅನಗತ್ಯವಾಗಿ ಮಾತನಾಡಿದ್ರಿಂದ ಅದರ ವ್ಯವಸ್ಥಾಪಕರು ವೇದಾಳಿಗೆ ಎಚ್ಚರಿಕೆ ನೀಡುವಂತೆ ಪರೋಕ್ಷವಾಗಿ ಅನವಶ್ಯಕವಾಗಿ ಗಂಡಸರು ಮಕ್ಕಳ ಪಿಕಪ್ ಮಾಡ್ಲೋಕ್ಕೆ ಬರೋದು ಬೇಡ, ಇನ್ಮೇಲೆ ನೀವೇ ಬನ್ನಿ ಎಂದಾಗಲೇ ವೇದಾಳಿಗೆ ಅರ್ಥವಾಗಿತ್ತು. ಮಕ್ಕಳ ಉಪಾಧ್ಯಾಯನರ ಬಳಿ ಮರ್ಯಾದೆಯಿಂದ ವರ್ತಿಸದ ತನ್ನ ಗಂಡ ಬೇರೆ ಹೆಂಗಸರೊಡನೆ ಎಷ್ಟು ಚೆಲ್ಲಾಟವಾಡಿರಬಹುದೆಂದು ಊಹಿಸಿ ನೊಂದ್ಕೊಂಡ್ಳು. ಆದರೆ ಈಗ ಅಭಿಜಿತ್ ಮಕ್ಕಳ ವಿದ್ಯಾನಿಲಯವನ್ನು ತನ್ನ ಮೋಜಿನ ತಾಣವನ್ನಾಗಿ ಮಾಡಿಕೊಂಡಿರುವುದನ್ನು ಕಂಡು ಅವಳಿಗೆ ಮನಸ್ಸು ವ್ಯಾಗ್ರವಾಯಿತು. ಮಗಳ ಸ್ಕೂಲಿನ ಚೀಲ ಅವನಿಗೆ ಸಂದೇಶ ತರುವಂತಹ ಸಾಧನವಾಗಿದೆಯೇ? ಆಕಸ್ಮಿಕವಾಗಿ ಇಂತಹ ಕಾಗದಗಳು ಸ್ಕೂಲಿನ ಪ್ರಿನ್ಸಿಪಲರ ಕೈಗೆ ಸಿಕ್ಕರೆ ಶ್ರೇಯಾಳ ಭವಿಷ್ಯವೇನು? 4 ಜನರಿಗೆ ವಿಷಯ ಗೊತ್ತಾದರೆ ತಾವು ಎಲ್ಲಿ ತಲೆ ಎತ್ತಿ ತಿರುಗಾಡಲು ಸಾಧ್ಯವಾಗೋದು? ಅವಳ ಯೋಚಿಸಿ ಕಂಗೆಟ್ಲು. ಅಭಿಜಿತ್ ಅಂಗಡಿಯಿಂದ ಮನೆಗೆ ಬಂದಾಗ ಅವನೊಡನೆ ಎಂದಿನಂತೆ ವರ್ತಿಸಲು ವೇದಾಳಿಗೆ ತುಂಬ ಕಷ್ಟವಾಯಿತು. ಎಲ್ಲರೂ ಮಲಗಿದ ಮೇಲೆ ಅಭಿಜಿತ್ ಸಿಗರೇಟ್ ಸೇದುವ ನೆಪದಲ್ಲಿ ಹೊರಗೆ ಬಂದವನೇ ತಟ್ಟನೆ ಮಕ್ಕಳ ರೂಮಿಗೆ ಹೋಗಿ ಶ್ರೇಯಾಳ ಸ್ಕೂಲ್ ಬ್ಯಾಗ್ ತಡಕಾಡ್ತಿದ್ದನ್ನು ಕಂಡು ವೇದಾಳ ದೇಹದ ರಕ್ತ ಬಿಸಿಯಾಯಿತು. ಏನು ಮಾಡ್ತಾ ಇದ್ದೀರಿ ಇಷ್ಟೊತ್ತಿನಲ್ಲಿ? ಎಷ್ಟೇ ನಿಯಂತ್ರಿಸ್ಕೊಂಡ್ರೂ ಅವಳ ದನಿ ಗಡಸಾಯಿತು. ಅನಿರೀಕ್ಷಿತವಾಗಿ ಎದ್ದು ಬಂದ ಪತ್ನಿಯನ್ನು ಕಂಡು ಅವನ ಮುಖ ವಿವರಣವಾಯಿತು. ಹಾಂ, ಏನಿಲ್ಲ ವೇದ, ಶ್ರೇಯಳ ಬ್ಯಾಗಿನಿಂದ ಪುಸ್ತಕ ಹೊರಗೆ ಬಿದ್ದು ಹೋಗಿತ್ತು. ಎತ್ತಿಡೋಕೆ ಬಂದೆ ಅಷ್ಟೇ. ಯಾಕಿನ್ನೂ ಮಲಗಿಲ್ಲ ನೀನು?
ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತೀಯಲ್ಲ ಚಿನ್ನ, ರೆಸ್ಟ್ ತಗೊಳ್ಬಾರ್ದಾ? ವೇದ ಅವನ ನಲ್ಮೆಯ ಮಾತಿಗೆ ಸ್ಪಂದಿಸದೆ, ನೀವು ಬಂದು ಮಲ್ಕೊಳ್ಳಿ, ಮಕ್ಕಳು ನಿದ್ದೆ ಮಾಡ್ತಿದ್ದಾರೆ, ಎದ್ಬಿಟ್ರು ಎಂದಾಗ ಅಭಿಜಿತ್ ಬೇರೆ ದಾರಿ ಕಾಣದೆ ಅವಳನ್ನು ಹಿಂಬಾಲಿಸಿದ. ಅವನ ಅನ್ಯ ಮನಸ್ಕತೆಯನ್ನು ಗಮನಿಸಿ ವೇದ ಹುಕ್ಕಿ ಬಂದ ಕೋಪ ನುಂಗ್ಕೊಂಡ್ಳು. ಶ್ರೇಯಾಳ ಅರಿವಿಗೆ ಬಾರದಂತೆ ಇಬ್ಬರು ಕಣ್ಣ ಮುಚ್ಚಾಲೆ ಆಡ್ತಿದ್ದಾರೆ ಎಂದು ತಿಳಿಯಲು ಕಷ್ಟವಾಗಲಿಲ್ಲ. ಅವನೊಡನೆ ಇದರ ಬಗ್ಗೆ ಮಾತು ಬೆಳೆಸಿ ಜಗಳ ಆಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಎಂದು ಅವಳಿಗೆ ತಿಳಿದಿತ್ತು. ತಾನು ಏನು ತಪ್ಪು ಮಾಡಿಯೇ ಇಲ್ಲವೆಂದು ಸಾಧಿಸೋದ್ರಲ್ಲಿ ಅಭಿಜಿತ್ ಎತ್ತಿದ ಕೈ ಎಂದು ಅವಳಿಗೆ ಗೊತ್ತು. ಅಂದಿನಿಂದ ವೇದ ಶ್ರೇಯ ಶಾಲೆಯಿಂದ ಬಂದ ಕೂಡಲೇ ಅವಳ ಬ್ಯಾಗಿನಿಂದ ತಿಳಿ ನೀಲಿ ಬಣ್ಣದ ಕಾಗದವನ್ನು ತೆಗೆದುಬಿಡ್ತಿದ್ಲು. ತನಗೆ ಬೇಕಾದ ಪದಾರ್ಥ ಪ್ರತಿದಿನವೂ ತನಗೆ ಸಿಗದಿದ್ದಾಗ ಅಭಿಜಿತ್ ವಿವಹಲನಾದನು. ಒಮ್ಮೆ ಅವನು ಅವಳಿಗೆ ಬರೆದ ಕಾಗದವನ್ನು ವೇದ ಚೂರು ಚೂರು ಮಾಡಿ ಹೊರಗೆಸೆದಿದ್ಲು. 1-2 ವಾರ ಈ ಗೊಂದಲವನ್ನು ಅನುಭವಿಸಿದ ಅಭಿಜಿತ್ ತಳಮಳಗೊಂಡು ಶ್ರೇಯಾಳನ್ನು ವೇದಾಳ ಎದುರಿಗೆ ಪ್ರಶ್ನಿಸಿದ. ಶ್ರೇಯಾ, ನಿಮ್ಮ ಕ್ಲಾಸ್ ಟೀಚರ್ ಸ್ಕೂಲಿಗೆ ಬರ್ತಿದ್ದಾರೆ ತಾನೆ? ಹೌದು ಡ್ಯಾಡಿ, ಯಾಕೆ? ಏನಿಲ್ಲ, ನಿಮಗೆಲ್ಲ ಎಕ್ಸಾಮ್ ಹತ್ತಿರ ಬಂತಲ್ಲ, ಪಾಠಗಳು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರಾ ಅಂತ ಕೇಳಿದೆ ಅಷ್ಟೇ. ಅಭಿಜಿತ್ನ ಮಾತುಗಳು ಕಿವಿಗೆ ಬಿದ್ದರು. ವೇದ ಬಾಯಿ ಹೊಳೆದುಕೊಂಡು ಸುಮ್ಮನಿದ್ಬಿಟ್ಲು. ಮೌನ ವಹಿಸದೆ ಅವಳಿಗೆ ಬೇರೆ ಮಾರ್ಗ ಏನಿತ್ತು? ಕೈ ಹಿಡಿದ ಗಂಡನ ಬಗ್ಗೆ ಮಕ್ಕಳೆದುರಿಗೆ ಚರ್ಚಿಸಲು ಅವಳಿಗಿಷ್ಟ ಇರಲಿಲ್ಲ. ಗೆಳತಿಯರ ಬಳಿ ಹೇಳಿಕೊಂಡ್ರೆ ಹಾಸ್ಯಾಸ್ಪದಕ್ಕೆ ಗುರಿಯಾಗುವ ಸಂಭವವೇ ಹೆಚ್ಚು. ಅಣ್ಣ ತಾಯಿಯ ಮುಂದೆ ದುಃಖ ತೋಡ್ಕೊಂಡ್ರೆ ತನಗೆ ಅವಮಾನ. ನಂಜನ್ನು ನುಂಗುವ ನಂಜುಂಡನಂತೆ ವಾಸ್ತವವಾದ ಕಹಿಯನ್ನು ತಾನೇ ಅನುಭವಿಸೋದೇ ವಿಧಿಯಿರಲಿಲ್ಲ. ಮುಂದಿನ ವಾರವೇ ವೇದ ಪುನಃ ತನ್ನನ್ನು ಭೇಟಿಯಾಗಲು ಬಂದಾಗ ಕಲ್ಪನಾ ಆಶ್ಚರ್ಯದಿಂದ ಉಬ್ಬೇರಿಸಿದ್ಲು. ನಾನು ನಿಮ್ಮ ಜೊತೆ ಪ್ರತ್ಯೇಕವಾಗಿ ಕೆಲವು ವಿಷಯಗಳು ಮಾತನಾಡಬೇಕು, ನಿಮಗೆ ಬಿಡುವಿದೆಯಾ? ವೇದ ನೇರವಾಗಿ ಕೇಳಿದಾಗ ಕಲ್ಪನಾ ತಬ್ಬಿಬ್ಬಾದ್ಲು. ಈಗ ಸ್ಟಾಫ್ ರೂಮ್ನಲ್ಲಿ ಯಾರೂ ಇಲ್ಲ, ಮಾತನಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.